ನಿನ್ ಭಾಷೆನ ಅರ್ಥ ಚಂದ ಬಿಚ್ಚು ಮಾರಾಯ. ಯಪ್ಪ ಅವೇನ್ ಹೇಳ್ತಾನ ಯಪ್ಪ ಬಂಡ ಮೇಲೆ ನಾ ಹೇಳ್ತಾನೆ ಕೇಳಿಲ್ಲ. ನೀನು ಮಂಡಿ ಬೆಂಗಳೂರಿಗೆ ಹೋಗಿದ್ದಲ್ಲ, ಅವಾಗ ಐತಲ್ಲ ನೀನು ಬಂಗಾರ ಸರ ತಂದು ಕೊಟ್ಟಿದ್ದಲ್ಲ ಬಂಗಾರ, ಅದನ್ನ ಬೋರ್ನ ಸಲ ಮಾಡ್ಕೊಡ ಅಂತಂದ ಇವನ್ ಕೈಯ ಕೊಟ್ರ ಚಲೋ ಮಾಡ್ತಾನಂತೇಳಿ ಇವ ಐತಲ್ಲ ಮಾಡೇ ಕೊಡವಲ್ಲ ಪಪ್ಪ. ಲೇ ಸಿದ್ಲಿಂಗ, ಗಂಟೆ ಮೈ ಮೇಲೆ ನಮ್ ಬಂಗಾರ ಬಿಟ್ಟು ಕುಂದ್ರಕ್ ನಮ್ಮ ಮನೆ ಅಳಿಯ ಅಲ್ಲೇ ಮಗನ. ನಾನೇನಾರ ನಿಮ್ಮ ಅಳಿ ಆಗಿದ್ನ ಈ ಭಾಂಡ ಉದ್ಯೋಗನ ಯಾಕೆ ಮಾಡ್ತಿದ್ರೆ ಹೊಡೆದು ಬಿಡ ಸ್ಟೇಟ್ ಪುಡಿ ಪುಡಿ ಮಾಡ ಬೆಳತನ ಕುಡಿಬೇಕಾಗೈತೆ. ಅವ್ ನೋಡ್ ಸಿಕ್ತ ನಿಮ್ಮನೆ ಊಟ ಹೊಡ್ತಾ ಹೊರದ್ ಜಗಲಿ ಮ್ಯಾಗ ಕುತ್ಕೊಂಡು ಬಂಟ್ ಮಾತು ಹೊಡಿತಿದ್ನ. ಇನ್ನೇನ್ರ ಮನಸ್ಸಿಗ ಆಸರ ಬ್ಯಾಸರ ಆಗಿತ್ತಂದ್ರ ನಿಮ್ಮ ಮಗಳನ್ನ ಕರ್ಕೊಂಡು ಬಾದಾಮಿ ಹೈವಳ್ಳಿ ಪಟ್ಟದ ಕಲ್ ಅಂತೇಳಿ ಕರ್ನಾಟಕ ಎಲ್ಲ ಟ್ರಿಪ್ ಹೊಡೆದು ಬರ್ತಿದ್ನ. ಅಲ್ಲೇ ಇತ್ಲಾಗ ದಕ್ಷಿಣ ಕನ್ನಡ ಹೋಗಿದ್ದೀರ ಧರ್ಮಸ್ಥಳ ಬಾಹುಬಲಿ ನೋಡ್ಕೊಂಡ್ ಬರ್ತಿದ್ದೆ. ಲೇ ಸಿದ್ಲಿಂಗ, ನೀವು ಮಗ ನಿಂತಲ್ಲೇ ಕಾಣಿಸ್ಕಾಡ್ತಲ್ಲ ಕಲಿಯಾರ ಬರೋಬ್ಬರಿ ತೀರ್ನಿಂದ ಅವಕಾಶ ಕೊಟ್ರೆ ಬಿಡೋ ಮಗನೆಲ್ಲ ಕರೆಕ್ಟ್ ಜೋಡಿಸಿ ಕಟ್ಟಿ ಸರಿ. ಯಪ್ಪ ಅವನ್ ತೇಲಿ ಸುದ್ದಿದ್ರೆ ಹಿಂಗ್ಯಾಕ ತಿರುಗುತ್ತಿದ್ದ ಯಪ್ಪ ಹುಚ್ಚನಾಗಿ ತಿರುಗದಂಗ. ಯಪ್ಪ ಇವ ಅದನ್ನಲ್ಲ ಬಾದಾಮಿ ಬನಶಂಕರಿ ಪಟ್ಟದಕಲ್ಲ ತಿರುಗಿಸ್ತಾನಂತ ಯಪ್ಪ ನನ್ನ. ಇವ ಐತಲ್ಲ ನಮ್ಮ ಮನಿ ಅಳಿಯಾಗು ಕನಸ್ಕಾಣಕತ್ತನ್ನ. ಯಾಕಂದ್ರೆ ಅದ ಕನಸು ಯಾಕೆ ನನ್ಸ ಆಗ್ಬಾರ್ದು ಅಂತ ಅಲ್ಲ ಸಿಂಗಾರಿ. ಅಕಸ್ಮಾತ್ ನಿಮ್ಮಪ್ಪ ಏನಾದ್ರು ಒಪ್ಪಿ ಮಾತು ಕೊಟ್ನ ಅಂತ ಅನ್ಕೋ, ಅಲ್ಲ ಒಪ್ಪದೇನು ಬ್ಯಾಡ, ಹಂಗ ಸುಮ್ನ ಮಾತಿನ ವರ್ಷಿಗಂದೆ. ದೋಸ್ತ ನನ್ನ ಮದುವೆಯಾಗಿ ಗಂಡ ಹೆಂಗಿರ್ಬೇಕು ಗೊತ್ತ ನನಗ ಹೇಳ್ತೀನಿ ಕೇಳಿಲ್ಲ. ಹಂಗ ಪ್ಯಾಂಟ್ ಹಾಕೊಂಡಿರ್ಬೇಕು. ಪ್ಯಾಂಟ್ ಹಾಕೊಂಡಿರ್ಬೇಕು ಅಂದ್ರೆ ಈ ಕಡೆ ಎಲ್ಲ ಯಾರು ಹಾಕೊಂಡೇ ಇಲ್ಲ. ಆದ್ರ ಕಾಸ್ಟ್ಲಿ ಇರ್ತಾವು. ಕಾಸ್ಟ್ಲಿ ಹಂಗ ಎಂತ ಹೇಳಿದ್ದು ಹೇಳಿದ್ನೇನ ಹಂಗ ತಿಳಿತ ನನಗ. ಕೋಟ್ ಹಾಕೊಂಡಿರ್ಬೇಕು. ಕೋಟ್ ಕರೆ ಕೊಟ್ಟು ಬಿಳಿದಾದ್ರೂ ನಡೆಯಂಗಿಲ್ಲನ. ಬಿಳೇದಾತಂದ್ರ ಜಾಸ್ತಿ ದೃಷ್ಟಿ ಆಕತಿ. ಅದ್ ಇರ್ಲಿ ಅಲ್ಲಿ ಇನ್ನಂತಾವ್ ಏನೋ ದೃಷ್ಟಿ ಆಗಂಗಿಲ್ಲ. ಅದ ನಿಂದ ಮೊದ್ಲ ಕರಗೈತೆ ಮಾರಿ. ಮತ್ತ ಬೂಟ್ ಹಾಕೊಂಡಿರ್ಬೇಕ. ಹಂಗ ಕಣ್ಣಿಗೆ ಚಸ್ಮಾ ಹಾಕೊಂಡಿರ್ಬೇಕ. ಕೈಯಾಗ ಬ್ಯಾಗ್ ಇಟ್ಕೋಬೇಕ. ಹಂಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೇಕು ದೋಸ್ತ. ಹೌದಾ ಮಗಳ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಕೊಡ್ಬೇಕಂತ ಹೇಳಿ ನಮ್ಮ ಮಗಳ ತೀರ್ಮಾನ ಮಾಡ್ಬಿಟ್ಟಿ ನೋಡಪ್ಪ. ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿಗೋ ಗಂಟ ಇನ್ನ 10 ವರ್ಷ ಆದ್ರೂ ಪರವಾಗಿಲ್ಲ. ನಮ್ಮ ಮಗಳ ಹಠ ಅಂದ್ರ ಹಠನ ಅಂದ್ರ ನೀವು ವೇಷ ನೋಡಿ ಭಾಷೆ ಕೊಡ್ತೀರ ಅಂದಾಗ ಆತ ಹೌದಲ್ರಿ ಕಾಡಪ್ಪನವ್ರ. ಆದ್ರ ಈಗಿನ ಕಾಲದಾಗ ಅಂತ ಡ್ರೆಸ್ ಯಾರು ಹಾಕಂತಾರ ಅಂತ ಗೊತ್ತೈತೇನ್ರಿ? ದೊಡ್ಡ ದೊಡ್ಡ ಸಿಟಿ ಒಳಗ ಮಕ್ಕಳ ಕಳ್ಳನ ಮಕ್ಕಳ ಹಾಕೊಂತಾರ ಅಂತ ಡ್ರೆಸ್. ನನ್ನ ಮಗಳು ಕೊಡಕ್ ನಮ್ಮ ಮಗಳಿಗೆ ಹೊಡೆದಲ್ಲಿ ತಮ್ಮ ಹಂಗ ಬಂತಂದ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೊಡ್ತ ನನ್ನ ಮಗಳ ತಿಳಿತಿಲ್ಲೇ. ಅದೇನ ಅಂತಾರಲ್ರಿ, ಹುಚ್ಚಿ ಬಿಡತನ ಮದುವೆ ಆಗಲ್ಲ, ಮದುವೆ ಆಗತನ ಹುಚ್ಚಿ ಬಿಡಲ್ಲ. ಹಂಗೈತಿ ಈ ತಂದೆ ಮಗಳದು ಸುದ್ದಿ. ಏನ ಇವ್ರ ಜೊತೆ ಮಾತಾಡ್ಕತ್ತ ನಿಂತ್ಕೊಂಡ್ರ ನನ್ನ ತಲೆ ಪೂರ ಕೆಟ್ಟ ಹೋಗತ್ತೆ. ಅಲ್ಲ ಸಿಂಗಾರಿ, ಏನ ಅದರಲ್ಲಿ ನೀ ಏನೋ ಹೇಳಿದೆಲ್ಲ, ಏನ್ ನನ್ನ ಗಂಡ ಹಂಗಿರ್ಬೇಕು, ನನ್ನ ಗಂಡ ಹೆಂಗಿರ್ಬೇಕು, ಹಂಗ ಇರ್ಬೇಕು. ಏನು ಮಾಡವ ಎಲ್ಲಾ ಆಫೀಸರ್ಸ್ ಏನಾದ್ರು ಒಲ್ಲೆ ಅಂತ ಅನ್ಕೊಂಡ್ ನನ್ನ ಮದುವೆ ಮಾಡ್ಕೊಳಕ ಕೊನೆಗೆ ನನಗ ಮುನ್ಸಿಪಾಲಿಟಿ ಪ್ಯೂನ ಗತಿ ಹಾಕನ. ಏನತ್ತಿಂದ ಬಂದಿ ತಿಂದ ನನ್ನ ಕತ್ತನ ನೋಡೇನ ಅದ್ಕ ಏನ ತಿಂದಿ ನೀನು? ಉಂಡಿ ತಿಂದಿನಿ ಉಂಡಿ ಅಷ್ಟ ತಿಂದಿ ಮತ್ತೇನೋ ತಿಂದಿಲ್ಲ. ಮೆಣಸಿನ್ಕಾಯಿ ಯಾರ ಕಾಳಂದಿ ಊತಂದು ತಿಂದಿಯ ನೀನು? ಯವ್ವ ಒಲ್ಲೆ ನಾನು ಅಲ್ಲ ಏನು ನೀನ್ ಈ ತರ ಮಾತು ಮಾಡಿಸಿದ್ದೆ ಅಂದ್ರೆ ಫಸ್ಟ್ ಸರಿ ಮಾಡಿ ಒಮ್ಮರೆ ಹಾಸ್ಯತ ಈ ಅಕ್ಕ ತಗೋ ಮಾತು ಸಮಾಧಾನ ಮಾಡ್ಕೊ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಇದ್ದೆಂದು ಕಾಣದ ಹೊಸದೊಂದು. ಹಿಂಗ ಓದಿ ಅಂದ್ರೆ ಹೆಂಗ್ ಓದಿಸ್ತ? ಅವ್ರಿಗೆ ಹುರುಪ ಎಬ್ಸೋದು ಬೇಡ, ಎಬ್ಬಸ್ಬೇಕಿಲ್ಲ. ಅದೇರಿಲ್ಲ ಅದೇರೆ ಒಕ್ಕೋಬೇಡ್ರಿ. ಹಿಂಗ್ರಿ ಪಪ್ಪ ಒಂದು ಎಬ್ಬಿಸ್ತೀನಿ. ನೀ ಸೈಡಿ ನಿಂದ್ರೆ ಸಾಕು, ನೀ ಏನ್ ಎಬ್ಸೋದು ಬೇಡ. ಹಂಡ್ಯಾಗ ಮತ್ತೆ ಎಬ್ಸೋದು ಸುಖ ಇರುತ್ತೆ.
ನಿನಗೆ ಗೊತ್ತಿಲ್ಲ ನಿಂದೆಲ್ಲ ಮುಗ್ದೈತಲ್ಲ ನಿನ್ ಸೈಡಿ ನಿಂದ್ರು ಕಡಿ ಬಿಡಿಕಿ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ